ನಮಸ್ಕಾರ ಸ್ನೇಹಿತರೆ, ಅನ್ಫೋಲ್ಡ್ ಎಐಗೆ ಸ್ವಾಗತ. ಯುದ್ಧ ಅನ್ನೋದು ಕೇವಲ ರಕ್ತಪಾತವಲ್ಲ, ಅದು ಟೆಕ್ನಾಲಜಿಯ ಹಸಿದ ಮುಖ ಕೂಡ ಹೌದು. ಇವತ್ತಿನ ದಿನಗಳಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುತ್ತಿರೋ ಫೈಟ್ನಲ್ಲಿ ಒಂದು ಹೊಸ ಅಸ್ತ್ರ ಎಲ್ರನ್ನೂ ಬೆಚ್ಚಿಬೀಳಿಸ್ತಿದೆ. ಅದೇ ಡ್ರ್ಯಾಗನ್ ಡ್ರೋನ್ಸ್. ಹೌದು, ಹೆಸರಿಗೆ ತಕ್ಕ ಹಾಗೆ ಇದು ಆಕಾಶದಿಂದ ಬೆಂಕಿಯುಗುಳುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಕತ್ತಲಲ್ಲಿ ಒಬ್ಬ ಸೈನಿಕ ಬಂಕರೊಳಗೆ ಸೇಫ್ ಆಗಿದ್ದೀನಿ ಅನ್ಕೊಂಡಿರ್ತಾನೆ. ದಿಢೀರಂತ ಆಕಾಶದಿಂದ ಕಿತ್ತಳೆ ಬಣ್ಣದ ಬೆಂಕಿ ಮಳೆಯಂತೆ ಬೀಳುತ್ತೆ. ಅದು ಕೇವಲ ಬೆಂಕಿಯಲ್ಲ, ಅದು ಥರ್ಮೈಟ್ ಅನ್ನೋ ಅಲ್ಯೂಮಿನಿಯಂ ಮತ್ತು ಐರನ್ ಆಕ್ಸೈಡ್ನ ಅಪಾಯಕಾರಿ ಮಿಶ್ರಣ. ಇದು ಉರಿಯಲು ಶುರು ಮಾಡಿದ್ರೆ ಸುಮಾರು 2400 ಡಿಗ್ರಿ ಸೆಲ್ಸಿಯಸ್ ಶಾಖ ಉತ್ಪತ್ತಿ ಮಾಡುತ್ತೆ. ಇದು ಎಂಥದ್ದು ಅಂದ್ರೆ ಕಬ್ಬಿಣವನ್ನೇ ಬೆಣ್ಣೆಯಂತೆ ಕರಗಿಸಿಬಿಡುತ್ತೆ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಇಂತಹ ಕೆಮಿಕಲ್ಗಳನ್ನ ಬಾಂಬ್ಗಳಲ್ಲಿ ಬಳಸ್ತಿದ್ರು. ಆದ್ರೆ ಈಗ ಇದನ್ನ ಸಣ್ಣ ಡ್ರೋನ್ಗಳಿಗೆ ಫಿಕ್ಸ್ ಮಾಡಿ ಅಟ್ಯಾಕ್ ಮಾಡ್ಲಾಗ್ತಿದೆ. ಇದರಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ, ಯಾಕಂದ್ರೆ ಬೆಂಕಿ ಹತ್ತಿದ್ರೆ ನೀರು ಹಾಕಿದ್ರೂ ಆರೋದಿಲ್ಲ. ಉಕ್ರೇನ್ ಈ ಡ್ರೋನ್ಗಳನ್ನ ಬಳಸಿ ರಷ್ಯಾದ ಸೈನಿಕರು ಅಡಗಿರೋ ದಟ್ಟ ಕಾಡುಗಳನ್ನೇ ಸುಟ್ಟು ಭಸ್ಮ ಮಾಡ್ತಿದೆ. ಇದು ಕೇವಲ ಫಿಸಿಕಲ್ ಅಟ್ಯಾಕ್ ಅಲ್ಲ, ಇದು ಸೈನಿಕರ ಮೇಲೆ ಮಾಡೋ ಮಾನಸಿಕ ಯುದ್ಧ ಕೂಡ ಹೌದು. ಆಕಾಶದಲ್ಲಿ ಡ್ರೋನ್ ಸದ್ದು ಕೇಳಿದ್ರೆ ಸಾಕು, ಎಲ್ಲಿ ಬೆಂಕಿ ಮಳೆ ಸುರಿಯುತ್ತೋ ಅನ್ನೋ ಭಯ ಶುರುವಾಗುತ್ತೆ. ಟೆಕ್ನಾಲಜಿ ಬೆಳೆದಂತೆ ಯುದ್ಧದ ಕ್ರೌರ್ಯ ಕೂಡ ಹೇಗೆ ಮಿತಿಮೀರುತ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಹೊಸ ಮಾದರಿಯ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ಸ್ನಲ್ಲಿ ನಮ್ಮ ಜೊತೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.